ನಿಮ್ಮಂಥ ರಾಜಕಾರಣಿಗಳಿಂದಲೇ, ನಿಮ್ಮಂಥ ಕೊಟ್ಟಿ ರಾಜಕಾರಣಿಗಳಿಂದಲೇ ಸುಬಗರು ಮತ್ತು ಪ್ರಾಮಾಣಿಕ ಪತ್ರಕರ್ತರು ಕೂಡ ಇವತ್ತು ಹಾದಿ ತಪ್ತಾ ಇದ್ದಾರೆ, ಹಾದಿ ತಪ್ಪಿಸ್ತಾ ಇದ್ದಾರೆ. ಪತ್ರಿಕೆಯವರು ಅಪರಾಧಿ ಸ್ಥಾನದಲ್ಲಿರುವಂಥ ದೇವರಾಜೇಗೌಡರ ಸುದ್ದಿಯನ್ನು ಬಿತ್ತರಿಸ್ತೀರಿ. ಅಪರಾಧಿ ಅಂತ ಯಾರು ಹೇಳಿದ್ರು ನಿಮಗೆ? ಇಡೀ ತನಿಖೆಯನ್ನು ಡೈವರ್ಟ್ ಮಾಡ್ತಾ ಇದ್ದವ್ರು ಯಾರು? ನಿಮ್ಮಂಥ ಸಚಿವರೋ, ಸರ್ಕಾರನೋ ಅಥವಾ SITನೋ? ಅದಕ್ಕೆ ನೀವು ಉತ್ತರ ಕೊಡಬೇಕು. ಅಪರಾಧಿಯ ಮಾತನ್ನು ನೀವು ಜಗಜ್ಜಾಹಿರ್ ಮಾಡ್ತೀರಿ, ತನಿಖೆಯನ್ನು ಡೈವರ್ಟ್ ಮಾಡ್ತೀರಿ. ಅಪರಾಧಿ ಅಂತ ಹೇಳಿದವ್ರು ಯಾರು? ನೀವು ಜಡ್ಜ? ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಬಂತು, ಆ ಪೆನ್ನಿನಿಂದ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಟ್ರೈ ಮಾಡಿದ್ರಿ. ನೇಹನ ಪ್ರಕರಣವನ್ನು ಸಂಪೂರ್ಣವಾಗಿ ಭೂಗತಗೊಳಿಸಿದ್ರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ತಮ್ಮ ಅಂಡಿನಡಿಗೆ ಬೆಂಕಿ ಬಿದ್ದಾಗ ಎಲ್ಲರೂ ಪಾಠವನ್ನು ಮಾಡ್ತಾರೆ, ನೀತಿ ಪಾಠವನ್ನು ಮಾಡ್ತಾರೆ, ಹೆಚ್ಚೇನು ಮಾಧ್ಯಮದವರಿಗೆ ಪಾಠ ಮಾಡುವ ಉದ್ದಟತನವನ್ನು ತೋರಿಸ್ತಾರೆ. ಚಲವರಾಯಸ್ವಾಮಿ ಕೃಷಿ ಮಂತ್ರಿಗಳು ಇಡೀ ಮಾಧ್ಯಮಕ್ಕೆ ಪಾಠ ಮಾಡಲಿಕ್ಕೇ ಪತ್ರಿಕಾಗೋಷ್ಠಿಯನ್ನು ಮಾಡಿದ ಹಾಗಿತ್ತು. ಅವರ ಮಾತನ್ನು ನಿಮಗೆ ನೇರವಾಗಿ ಕೇಳಿಸ್ತೇವೆ. ಮಾಧ್ಯಮ ಹೇಗಿರಬೇಕು? ಅಪರಾಧಿಗಳ ಸುದ್ದಿಯನ್ನು ನೀವು ಬಿತ್ತರಿಸ್ತಾ ಇದ್ದೀರಿ, ತನಿಖೆಯ ದಾರಿ ತಪ್ಪಿಸ್ತಾ ಇದ್ದೀರಿ, ಡೈವರ್ಟ್ ಮಾಡ್ತಾ ಇದ್ದೀರಿ, ನಮಗೆಲ್ಲ ನೋವಾಗಿದೆ. ಈ ರೀತಿಯ ಮಾತಾಡುವ ಮೂಲಕ ದೇವರಾಜೇಗೌಡ ಹೇಳಿದಂಥ DKC ಅವರ 100 ಕೋಟಿ ಆಫರು, ಅದಕ್ಕೆ ಮಧ್ಯವರ್ತಿಯಾಗಿ ಯಾರ್ಯಾರು ಭಾಗವಹಿಸಿದರು, LR ಶಿವರಾಮೇಗೌಡರು ಇರ್ಬೋದು, ಚನ್ನರಾಯಪಟ್ಟಣದವರು ಇರ್ಬೋದು, ಅದರ ಜೊತೆಗೆ ಇನ್ನೊಂದು ಬಾಂಬನ್ನು ಸಿಡಿಸಿದ್ದಾರೆ ಅವರು. ಏನು? ಇದರಲ್ಲಿ 4 ಸಚಿವರಿದ್ದಾರೆ. ಅದರಲ್ಲಿ ಪ್ರಿಯಾಂಕಾ ಖರ್ಗೆ, ಚಲವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಮತ್ತೊಬ್ಬರ ಹೆಸರನ್ನು ಯಾಕೆ ಹೇಳಲಿಲ್ಲ ಅಂತ ಚಲವರಾಯಸ್ವಾಮಿ ಅವರು ಪ್ರಶ್ನೆ ಮಾಡ್ತಾರೆ. ಎಲ್ಲವನ್ನು ಏಕದಮ್ ನೀವು ಪೆನ್ ಡ್ರೈವ್ ಬಿಟ್ಟ ಹಾಗೆ, ಹಂಚಿದ ಹಾಗೆ ಹಂಚಿಬಿಟ್ರೆ ಸ್ವಾರಸ್ಯ ಏನು? ಕುತೂಹಲ ಏನು? ಅಥವಾ ಮುಂದಿನ ಕ್ಷಣಕ್ಕಾಗಿ ನೀವು ಕಾಯುವ ಸಿದ್ಧತೆಯಲ್ಲಿದ್ದೀರಾ? ಈ ಎಲ್ಲ ಪ್ರಶ್ನೆಗಳನ್ನು ದೇವರಾಜೇಗೌಡರಿಗೆ ಕೇಳಬೇಕು. ಚಲವರಾಯಸ್ವಾಮಿ ಅವರೇ, ಏನು ಮಾತಾಡ್ತೀರಿ ನೀವು? ಪತ್ರಿಕೆಯವರು ಅಪರಾಧಿ ಸ್ಥಾನದಲ್ಲಿರುವಂಥ ದೇವರಾಜೇಗೌಡರ ಸುದ್ದಿಯನ್ನು ಬಿತ್ತರಿಸ್ತೀರಿ. ಅಪರಾಧಿ ಅಂತ ಯಾರು ಹೇಳಿದ್ರು ನಿಮಗೆ? ದೇವರಾಜೇಗೌಡರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಲಿಕ್ಕೆ ಹೋದ್ರಿ, ಸಾಕ್ಷ್ಯ ಸಿಗಲಿಲ್ಲ. ಲೈಂಗಿಕ ಕಿರುಕುಳ ಕೇಸ್ ಹಾಕ್ಲಿಕ್ಕೆ ಹೋದ್ರಿ, ಸಾಕ್ಷ್ಯ ಸಿಗಲಿಲ್ಲ. ಕೊನೆಗೆ ಏನು ಮಾಡ್ತಿದ್ದೀರಿ? ಈಗ 576 ರೇಪ್ ಕೇಸನ್ನು ಹಾಕಲಿಕ್ಕೆ ಹೊರಟಿದ್ದೀರಿ. ಅಲ್ಲೂ ಯಶಸ್ಸನ್ನು ಕಾಣಲಿಲ್ಲ. ಇಡೀ ತನಿಖೆಯನ್ನು ಡೈವರ್ಟ್ ಮಾಡ್ತಾ ಇದ್ದವ್ರು ಯಾರು? ನಿಮ್ಮಂಥ ಸಚಿವರೋ, ಸರ್ಕಾರನೋ ಅಥವಾ SITನೋ? ಅದಕ್ಕೆ ನೀವು ಉತ್ತರ ಕೊಡಬೇಕು. ಯಾಕೆ ಅಂತಂದರೆ ಇವತ್ತಿನವರೆಗೂ ನವೀನ್ ಗೌಡನನ್ನು ಬಂಧಿಸಲಿಲ್ಲ, ಕಾರ್ತಿಕನನ್ನು ಬಂಧಿಸಲಿಲ್ಲ, ಯಾರನ್ನೂ ಬಂಧಿಸಿಲ್ಲ ನೀವು. ಇಡೀ ಪೆನ್ ಡ್ರೈವ್ನ ಪ್ರಕರಣಕ್ಕೆ ದೇವರಾಜೇಗೌಡರು ಹೊಸ ಮಜಲುಗಳನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ. LR ಶಿವರಾಮೇಗೌಡರು ಮಧ್ಯಸ್ಥಿಕೆ, DK ಶಿವಕುಮಾರ್ ಮಾತಾಡಿದ್ದು, ಆಮೇಲೆ ಇವರು DK ಶಿವಕುಮಾರ್ ಒಟ್ಟಿಗೆ ಮಾತಾಡಿದ್ದು, ಈ ಎಲ್ಲ ವಿಡಿಯೋವನ್ನು ತಾಕತ್ತಿದ್ರೆ, ಗಂಡಸಾಗಿದ್ದರೆ ನೀವು ಅದನ್ನು ಬಿಡುಗಡೆ ಮಾಡಿ ಫುಲ್ ವಿಡಿಯೋನ ಅಂತ ಯಾವಾಗ ಶಿವರಾಮೇಗೌಡರು ದೇವರಾಜೇಗೌಡರಿಗೆ ಸವಾಲು ಹಾಕಿದ್ರೋ, ಅವರು ಮರುದಿನ ತಕ್ಷಣ ಬಿಡುಗಡೆ ಮಾಡಿದರು. ಬಿಡುಗಡೆ ಮಾಡಿದ ತಕ್ಷಣ ನೀವು ಅವರನ್ನು ಬಂಧಿಸಿದ್ರಿ. ಯಾಕೆ? ಅಲ್ಲಿವರೆಗೇನು ದನ ಕಾಯ್ತಾ ಇದ್ದೀರಾ ನೀವು? SIT ಅವರು ಯಾಕೆ ಬಂಧಿಸಲಿಲ್ಲ ಅವರನ್ನು? ಇದೇ ಪರಮೇಶ್ವರ್ ಅವರು ಹೇಳಿದರು. ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ, ಏನನ್ನ? ದೇವರಾಜೇಗೌಡರನ್ನು ಯಾಕೆ ಬಂಧಿಸ್ತಾ ಇಲ್ಲ? ಅವರ ಮೇಲೆ FIR ಹಾಕಿ ಅವರನ್ನು ಯಾಕೆ ನೀವು ತನಿಖೆಯ ಭಾಗವಾಗಿಸ್ತಾ ಇಲ್ಲ ಅಂತಂದಾಗ ಏನಂದರು ಮಾನ್ಯ ಗೃಹ ಮಂತ್ರಿಗಳು? ಅವರನ್ನು ಬಂಧಿಸುವ ಅವಶ್ಯಕತೆ ನಮಗೆ ಕಾಣ್ತಾ ಇಲ್ಲ. ಯಾವಾಗ ಈ ವಿಡಿಯೋ ಪ್ರಕರಣ ಫುಲ್ ಲೆಂತಿಂದು ಬಂತೋ ಅವಾಗ ಯಾಕೆ ಬಂಧಿಸಿದ್ರಿ ಅವರನ್ನು? ಅದು ರಜಾ ಕಾಲದಲ್ಲಿ ಬಂಧಿಸಿದ್ರಿ. ಫ್ಯಾಮಿಲಿ ಒಟ್ಟಿಗೆ ಅವರು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನೀವು ಬಂಧಿಸಿದ್ರಿ. ಹೇಗೆ ಬಂಧಿಸಿದ್ರಿ? ಯಾಕೆ ಬಂಧಿಸಿದ್ರಿ? ಇಡೀ ಪ್ರಕರಣವನ್ನು ಒಂದು
ರೇವಣ್ಣ ಅವರನ್ನು ತಕ್ಷಣ ಬಂಧಿಸಬೇಕು ಅನ್ನುವ ಕಾರಣಕ್ಕಾಗಿ ಇಡೀಯದಾಗಿ 2ನೇ ಹಂತದಲ್ಲಿ ನಡೆಯುವಂಥ ಚುನಾವಣೆಯ ಮೇಲೆ ಪ್ರಭಾವ ಬೀರಿಸಬೇಕು ಅನ್ನುವ ಕಾರಣಕ್ಕಾಗಿ ಬಹಳ ಅದ್ಭುತವಾದಂಥ ಸ್ಕ್ರಿಪ್ಟೆಡ್ ನಾಟಕವನ್ನು ಮಾಡಿದ್ಯಾರು ಕಿಡ್ನ್ಯಾಪ್ ಪ್ರಕರಣವನ್ನು. ಅದರ ಬಗ್ಗೆ ಈಗ ಸಾಕಷ್ಟು ಚರ್ಚೆ ಆಗಿದೆ. ಸ್ವತಃ ಸಂತ್ರಸ್ತೆ ನನ್ನ ಕಿಡ್ನ್ಯಾಪೇ ಆಗಿಲ್ಲ, ನನ್ನ ಮಗ ಏನೋ ತಪ್ಪು ಮಾಡಿದ್ದಾನೆ, ಭವಾನಿ ರೇವಣ್ಣ ಆಗ್ಬೋದು, ನಮ್ಗೆ ಅವರಿಂದ ಯಾವ ಸಮಸ್ಯೆನೂ ಆಗಿಲ್ಲ. ಅವರ ಮಧ್ಯೆ ಬಸವಣ್ಣ ಅವರನ್ನು ನೀವು ಅರೆಸ್ಟ್ ಮಾಡಿದ್ರಿ ಮಧ್ಯರಾತ್ರಿ, ಮಾರದಿನ ರೇವಣ್ಣ ಅರೆಸ್ಟ್ ಆಗ್ತಾರೆ, ಮೊದಲೇ ಅವರು ಅರೆಸ್ಟ್ ಆಗ್ತಾರೆ ಅವರ ಸಹಾಯಕ. ಇವೆಲ್ಲ ಪ್ರಕರಣಗಳು ಚರ್ಚೆ ಆಗಿದ್ದಾವೆ. ಡೈವರ್ಟ್ ಮಾಡ್ತಾ ಇದ್ದವರು ಯಾರು? ಪ್ರಜ್ವಲ್ ರೇವಣ್ಣನನ್ನು ಇವತ್ತಿನವರೆಗೂ ನಿಮಗೆ ಬಂಧಿಸಲಿಕ್ಕೆ ತಾಕತ್ತಿಲ್ಲ. ಅಂಜಲಿ ಅವರ ಭೀಭತ್ಸ ಕೊಲೆಯಾಗಿದೆ. ಅದೇ ನೇಹಾ ಪ್ರಕರಣದಲ್ಲಿ ನೀವು ಸರಿಯಾದ ತನಿಖೆಯನ್ನು ಮಾಡಿದ್ದಿದ್ರೆ, ನೀವು ಸರಿಯಾಗಿ ಎಚ್ಚರಗೊಂಡಿದ್ದಿದ್ರೆ ಅಂಜಲಿಯ ಪ್ರಾಣ ಉಳಿತಿತ್ತು. ಅಂಜಲಿಯ ಅಜ್ಜಿ, ಸಹೋದರಿಯರು ಪ್ರತಿಯೊಬ್ಬರು ಅಂಜಲಿ ಸಮೇತ ಹೋಗಿ ರಾತ್ರಿ 12ವರೆಗೆ ಪೊಲೀಸ್ ಠಾಣೆಯಲ್ಲಿ ಹೇಳಿದ್ದಾರೆ, ವಿಶ್ವ ಅನ್ನುವನು ನಮಗೆ ಫೋನ್ ಮಾಡ್ತಾ ಇದ್ದಾನೆ, ಬೆದರಿಕೆ ಆಗ್ತಾ ಇದ್ದಾನೆ, ನೇಹನಕ್ಕಿಂತ ಭೀಕರವಾಗಿ ಭೀಭತ್ಸವಾಗಿ ನಿನ್ನನ್ನು ಕೊಲೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಧರ್ಮಸ್ಥಳಕ್ಕೆ ನೀನು ಬರದೇ ಇದ್ದರೆ ಅಂಗಲಾಚಿದರೆ. ಅದರಲ್ಲಿದ್ದಂಥ ಮಹಿಳಾ ಪೊಲೀಸ್ ಆಫೀಸರು ಕಣ್ಣೆತ್ತಿ ನೋಡಿಲ್ಲ, ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಸಾಗ ಹಾಕಿದ್ದಾರೆ. ಬೆಳಗ್ಗೆ 5ವರೆಗೆ ಈ ಭೀಭತ್ಸ ಘಟನೆ ನಡೆದಿದೆ, ಅಂಜಲಿ ಪ್ರಾಣ ಕಳ್ಕೊಂಡಿದ್ದಾನೆ. ಅದಕ್ಕೆ ಇವತ್ತು 2 ಆಫೀಸರನ್ನು ತಲೆದಂಡ ತೆಗೆದಿದ್ದೀರಿ. ಆಫೀಸರನ್ನು ಅಮಾನತುಗೊಳಿಸಿದ್ರಿ ಅಂದರೆ ಅರ್ಥ ಏನು? ನಿಮ್ಮ ಪೊಲೀಸ್ ಇಲಾಖೆ, ನಿಮ್ಮ ಕಾನೂನು ಸುವ್ಯವಸ್ಥತೆಯಲ್ಲಿ ಇಲ್ಲ. ಜನರ ಕಷ್ಟ ನಷ್ಟ, ಜನರ ಸುಖ ದುಃಖಕ್ಕೆ ನೀವು ಸ್ಪಂದಿಸ್ತಾ ಇಲ್ಲ. ಅದೇ ನೇಹಾ ಅವರ ತಂದೆ ಅವರದೇ ವಾರ್ಡಲ್ಲಿ ಕೇವಲ 1 ತಿಂಗಳೊಳಗೆ 3 ಕೊಲೆಗಳಾಗಿದ್ದಾವೆ. ಏನು ಮಾಡ್ತಾ ಇದ್ದೀರಿ? ಚಲುವರಾಯಸ್ವಾಮಿಯವರು ಪತ್ರಿಕಾ ಮಿತ್ರರಿಗೆ, ನಮಗೆ, ಮಾಧ್ಯಮದವರಿಗೆ ಪಾಠ ಮಾಡಿದ್ದನ್ನೊಂಚೂರು ಕೇಳಿಸ್ಕೊಳ್ಳಿ. ಅಪರಾಧಿ ಏನೋ ಒಂದು ಹೇಳಿದ್ರೆ ಅದಕ್ಕೆ ಎಲ್ಲ ಚಾನೆಲ್ನಲ್ಲೂ ಹಾಕೋದು, ಅದನ್ನ ರಿಯಾಕ್ಷನ್ ಕೇಳೋದು, ಎಷ್ಟರ ಮಟ್ಟಿಗೆ ಇದು ನಿಮಗೆ ಸರಿ ಅನಿಸುತ್ತೆ ನನಗೆ ಗೊತ್ತಿಲ್ಲ. ಈ ಥರದ ಯಾವತ್ತೂ ಮುಂದೆ ಮುಂದುವರಿತಕ್ಕಂಥದ್ದು ನಿಮ್ಮ ಪ್ರಿಂಟ್ ಮೀಡಿಯಾಲಿ, ಟಿ ವಿ ಮೀಡಿಯಾಮಲ್ಲಿ ಗೌರವ ಅಲ್ಲ ಅಂತ ನನ್ನ ಭಾವನೆ. ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ. ಯಾವ ನಂತರ ಡಿಮ್ಯಾಂಡ್ ಮಾಡಿದ್ರು ಡಿ ಕೆ ಶಿವಕುಮಾರು, ಅದಕ್ಕೊಂದು ಟೀಮ್ ಕಟ್ಟಿದ್ದಾರೆ. ಪ್ರಿಯಾಂಕರ್ಗೆ ಕೃಷ್ಣ ಬೈರೇಗೌಡರು, ಚಲುವರಾಯಸ್ವಾಮಿ, ಇನ್ನೊಬ್ಬ ಮಂತ್ರಿ, ಮೊದಲು 4 ಮಂತ್ರಿ ಅಂತ ಹೇಳಿದ್ರು, ಈಗ 3 ಜನ ಹೆಸರು ಹೇಳೋರೆ. ಇನ್ನೊಬ್ರು ಹೆಸರು ಹೇಳೋದಕ್ಕೆ ಅವ್ರ ಪರ್ಮಿಷನ್ ತಗೋಬೇಕನ್ನೋ ಯಾರಿಂದ, ಮೋಸ್ಟ್ಲಿ ಅವ್ರಿಗಿನ್ನೂ ಯಾರು ಹೆಸರು ಹೇಳಬೇಕು ಅಂತ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ ಅಂತ ಕಾಣುತ್ತೆ ದೇವರಾಜನಿಗೆ. ಅದಕ್ಕೋಸ್ಕರ ಅಪರಾಧಿ ಇದ್ದಾನೆ, ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ತಾ ಇದೆ ವಿಚಾರ. ಇದರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆ, ಇದರಲ್ಲಿ ಚಲುವರಾಯಸ್ವಾಮಿಯವ್ರನ್ನ ಟೀಮ್ ಮಾಡವ್ರೆ. ಡಿ ಕೆ ಶಿವಕುಮಾರ್ ಅವರು 3-4 ಜನ ಮಂತ್ರಿಗಳ ಜೊತೆ ನಮ್ಮ ಜೊತೆ ಯಾವುದಾರು ಡಿ ಕೆ ಶಿವಕುಮಾರ್ ಈ ವಿಚಾರದಲ್ಲಿ ಒಂದು ಮೀಟಿಂಗ್ ಮಾಡಿರೋದಾಗಲಿ, ಅಥವಾ ಇಲ್ಲ ನಾವು ದೇವರಾಜೇಗೌಡರ ಜೊತೆಲಾಗಲಿ ಇನ್ನೊಬ್ಬರ ಜೊತೆಲಾಗಲಿ, ನಾ ದೇವರಾಜೇಗೌಡ ಯಾರು ಅಂತ ನೋಡಿಲ್ಲ, ನಿಮ್ಮ ಟಿ ವಿಲಿ ಬಂದ್ಮೇಲೆ ನೋಡಿರೋದು ನಾನು. ಅವ್ರಿಗೂ ನಮಗೂ ಯಾವತ್ತೂ ಯಾವುದೇ ವಿಚಾರದಲ್ಲೂ ಸಂಪರ್ಕ ಇಲ್ಲದೆ ಇರತಕ್ಕಂಥ ವ್ಯಕ್ತಿ, ಮತ್ತು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥದಕ್ಕೆ ಅವನಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಅದಾದ ಮೇಲೆ ಅವರು ರೆಕಾರ್ಡ್ ಮಾಡಿದ್ದು 2ನೇ ತಪ್ಪು. ಒಂದು, ಆ ಮಕ್ಕಳ ಜೊತೆ ಸಂಬಂಧ ಬೆಳೆಸಿದ ತಪ್ಪಾದರೆ, 2ನೇದು ಆ ರೆಕಾರ್ಡ್ ಮಾಡ್ಕೊಂಡಿದ್ದು 2ನೇ ತಪ್ಪು. ಕೇಳಿಸ್ಕೊಂಡ್ರಲ್ಲ ನೋಡಿ, ಅವರಿಗೆ ಬೇಸರ ಆಗಿದೆಯಂತೆ. ಯಾಕೆ ನಿಮ್ಮ ಮಾತಲ್ಲಿ ತೊದಲ್ತಾ ಇದ್ದೀರಿ? ನಿಮ್ಮ ಮಾತಲ್ಲಿ ಯಾಕೆ ದಮ್ಮಿಲ್ಲ? ನೀವು ವೋಟ್ ಹಾಕಿ 24ರ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಹುಳ್ಯದಲ್ಲಿ ನಮ್ಮನ್ನು ಗೆಲ್ಲಿಸಿಲ್ಲ ಅಂತಾದರೆ ನಾವು ನಿಮ್ಮ ಗ್ಯಾರಂಟಿಯನ್ನು ನಿಮಗೆ ಕೊಡ್ತಾ ಇರೋದನ್ನು ಬಂದ್ ಮಾಡ್ತೇವೆ ಅಂತ ಅವತ್ತು ಹುಂಕರಿಸಿದ್ರಲ್ಲ, ಆ ದಮ್ಮೆಲ್ಲೋಯ್ತು ಚಲುವರಾಯಸ್ವಾಮಿಯವರೇ? ನೀವು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತಾದರೆ, ಕುಂಬಳಕಾಯಿ ಕಳ್ಳ ಅಂದರೆ ನೀವ್ಯಾಕೆ ಹೇಗೆ ಮುಟ್ಕೊಳ್ತೀರಿ? ಒಬ್ಬ ಲಾಯರ್ ಅವರು, ದೇವರಾಜೇಗೌಡ ನೆನಪಿರಲಿ, ಅವರು ಕೇವಲ ಪೊಲಿಟಿಷಿಯನ್ ಅಷ್ಟೇ ಅಲ್ಲ, BJPಯ ಪಕ್ಷಕ್ಕೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಅವರು ಭಾಳ ಸ್ಪಷ್ಟ ಮಾಡಿದ್ದಾರೆ. ನೀವೊಂದು ಪ್ರಶ್ನೆ ಮಾಡ್ತೀರಿ, ಏನು ಅಪರಾಧಿಯ ಮಾತನ್ನು ನೀವು ಜಗಜ್ಜಾಹಿರ್ ಮಾಡ್ತೀರಿ, ತನಿಖೆಯನ್ನು ಡೈವರ್ಟ್ ಮಾಡ್ತೀರಿ. ಅಪರಾಧಿ ಅಂತ ಹೇಳಿದವರು ಯಾರು? ನೀವು ಜಡ್ಜ? ಅವ್ರ ಮೇಲೆ ನೀವು ಯಾವ್ಯಾವ ಕೇಸನ್ನು ಹಾಕಿ ಬಂಧಿಸ್ಲಿಕ್ಕೆ ಕೊಟ್ಟಿದ್ದೀರೋ ಆ ಯಾವ ಕೇಸಿಗೂ ಸಾಕ್ಷ್ಯ ಸಿಗದೇನೆ ಒಂದಾದ್ಮೇಲೆ ಒಂದು ಬದಲಿಸ್ತಾ ಇದ್ದೀರಿ. ಅವರ ದಮ್ಮು ಯಾವ ಲೆವೆಲಲ್ಲಿ ಇದೆ ಅಂತಂದರೆ, ಪೊಲೀಸಿನ ವ್ಯಾನಲ್ಲಿ ಕೂತು
100 ಕೋಟಿಯ ಈ ಆಫರಿನ ಪ್ರಕರಣವನ್ನು ನಿಮ್ಮೆದುರಿಟ್ಟಿದ್ದಾರೆ. ಸಾಕ್ಷ್ಯವನ್ನು ಸಂಪೂರ್ಣವಾಗಿ ನಾನು ಕೋರ್ಟಿಗೆ ಮತ್ತು SITಗೆ ನಾನು ಒಪ್ಪಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. CBIಗೆ ಕೇಸನ್ನು ಕೊಡಿ, ನನ್ನ ಸಂಪೂರ್ಣ ಸಾಕ್ಷ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಒಬ್ಬ ಲಾಯರ್ ಮಾತಾಡಿದ್ದನ್ನು ಆರೋಪಿಯ ಸ್ಥಾನದಲ್ಲಿದ್ದಾರೆ, ಅವರು ಅಪರಾಧಿ ಅಂತ ಘೋಷಣೆ ಆಗಿಲ್ಲ. ಅಂಥ ಸ್ಥಿತಿಯಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಸಚಿವ ಸ್ಥಾನದಲ್ಲಿದ್ದವ್ರು ನೀವೇನು ಹೇಳ್ತೀರಿ? ಅಪರಾಧಿಯ ಮಾತು ಹೇಗೆ ಅಪರಾಧಿ ಆದರು ಅವರು? ಯಾವಾಗ ಅಪರಾಧಿ ಆದರು? ನೀವು ಬೊಗಳುವ ಎಲ್ಲ ಮಾತುಗಳನ್ನು, ನೀವು ಹೇಳುವ ಎಲ್ಲ ಕಥೆಗಳನ್ನು ನಾವು ಬರೆಯಬೇಕು, ಬಿತ್ತರಿಸಬೇಕು, ನಿಮ್ಮನ್ನು ಕರೆದು ಬಹಳ ಮೇಗಾ ಚರ್ಚೆಗಳನ್ನು ಮಾಡಬೇಕು, ನಿಮ್ಮಿಂದ ಅಣಿಮುತ್ತುಗಳು ಉದುರದ್ದನ್ನೆಲ್ಲ ಭಾಗ್ಯ ಪ್ರಸಾದ ಅಂತ ನಾವು ಹಿಡಿದು ಪ್ರಸಾರ ಮಾಡಬೇಕು ಅಲ್ವೇ? ಅಂದರೆ ನಿಮ್ಮ ವಿರುದ್ಧ ಮಾತಾಡಿದವರು ಯಾರನ್ನೂ ಪ್ರಸಾರ ಮಾಡಬಾರ್ದು. ನಾವು ಬೆಂಕಿ ಇಲ್ಲದೆ ಹೊಗೆಯಾಡುತ್ತಾ? ಯಾಕೆ DK ಶಿವಕುಮಾರ್ ಅವರು ರಣಾವೇಶದಲ್ಲಿ ಎಲ್ಲವನ್ನು ಮಾತಾಡುವವರು? ಪ್ರಿಯಾಂಕಾ ಖರ್ಗೆ ಅವರು ತನ್ನ ಪೋರ್ಟ್ಫೋಲಿಯೋವನ್ನು ಬಿಟ್ಟು ಮುಖ್ಯಮಂತ್ರಿಗಳು ಮಾತಾಡೋದು ತಾನೇ ಮಾತಾಡ್ತಾರೆ, ಉಪಮುಖ್ಯಮಂತ್ರಿಗಳು ಮಾತಾಡೋದು ತಾನೇ ಮಾತಾಡ್ತಾರೆ, ಅಪ್ಪ ಮಾತಾಡೋದನ್ನು ತಾನೇ ಮಾತಾಡ್ತಾರೆ, ಪ್ರಧಾನಿಯವ್ರಿಗೂ ಕೌಂಟ್ರ್ ಕೊಡ್ತಾರೆ, ಎಲ್ಲವನ್ನು ಮಾಡ್ತಾ ಇದ್ರಲ್ಲ. ಈಗ ಯಾಕೆ ಮಾತಾಡ್ತಾ ಇಲ್ಲ? ನಮಗೆ ಪರಿಚಯವೇ ಇಲ್ಲ. ದೇವರಾಜೇಗೌಡ ಅಂದರೆ ಯಾರಂತಲೇ ಗೊತ್ತಿಲ್ಲ ಅಂತ ಹೇಳ್ತೀರಿ, 3 ಜನ ಕಂಬೈಂಡ್ ಆಗಿ. ಹೇಗೆ ಅದು? ಅಂದರೆ ಅಷ್ಟರ ಮಟ್ಟಿಗೆ ಯಾವುದೇ ಸಾಕ್ಷ್ಯಗಳನ್ನು ಇಟ್ಕೊಳ್ಳೋದೇನೆ ಒಬ್ಬ ಲಾಯರ್ ಮಾತಾಡ್ತಾನೆ, ಅದರಲ್ಲೂ ನಿಮ್ಮ ಕಸ್ಟಡಿಯಲ್ಲಿದ್ದಾಗ, ಪೊಲೀಸ್ ಕಸ್ಟಡಿಯಲ್ಲಿ. ಹೇಗೆ ಸಾಧ್ಯ ಅದು? ಈ ತನಿಖೆಗೆ ಬಹಳ ಮುಖ್ಯವಾದಂಥ ಒಂದು 100 ಕೋಟಿಯ ಆಫರ್ ಇತ್ತು ನನಗೆ. ಬೋರಿಂಗ್ ಕ್ಲಬ್ಬು 110ನೇ ನಂಬರ್ ರೂಮು 5 ಕೋಟಿ ಅಡ್ವಾನ್ಸ್ ಕಳಿಸಿದರು. ಚನ್ನರಾಯಪಟ್ಟಣದ ವ್ಯಕ್ತಿ ತಂದ ಹೆಸರನ್ನು ಹೇಳಿದ್ದಾರೆ ಅವರು. ಇಷ್ಟೆಲ್ಲವನ್ನು ಸ್ಕ್ರಿಪ್ಟ್ ಅಂತ ಒಪ್ಕೋಬೇಕಾ? ಒಮ್ಮೆ ಸ್ಕ್ರಿಪ್ಟೆಡ್ ಅಂತಾದರೆ, ಅವರ ಮಾತಿನಲ್ಲಿ ಹುರುಳಿಲ್ಲ ಅಂತಾದರೆ, ನಿಮ್ಮ ಸರ್ಕಾರದ ನಿಮ್ಮ ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ, ಒದ್ದು ಬಾಯಿ ಬಿಡಿಸಿ ತಾಕತ್ತಿದ್ರೆ. ಅದು ಮಾಡಲಿಕ್ಕಾಗೋದಿಲ್ಲ. ಅಂದರೆ ನಿಮ್ಮ ಊಳಿಗದ ಆಳ ಹಾಗೆ, ನೀವು ಹೇಳಿದ್ದನ್ನು ಬಿತ್ತರಿಸುವ ಹಾಗೆ, ಇಲ್ಲಿ ಪುಟಗೋಸಿಗಳು ಪತ್ರಕರ್ತರ ಮೇಲೆ ಏನು ಬೇಕಾದ್ರೂ ಮಾತಾಡ್ಬೋದು ಅಂತ. ನೀವು ಬೇಸರ ಮಾಡಿಕೊಂಡ್ರು ನಮಗೆ ಬೇಸರ ಇಲ್ಲ, ನಮಗೆ ಬೇಸರವೇ ಇಲ್ಲ. ಯಾಕೆ ಹೇಳಿ? ನಿಮ್ಮಂಥವರನ್ನು ಈ 75 ವರ್ಷದಲ್ಲಿ 100 ಜನರನ್ನು ನೋಡ್ಬಿಟ್ಟಿದ್ದೇವೆ. ನಾವೇ ಕೇವಲ ನೋಡಬೇಕು ಅಂತಿಲ್ಲ, ನಮ್ಮ ಹಿಂದಿನವರು ನೋಡಿದ್ದಾರೆ, ಮುಂದಿನವರು ನೋಡ್ತಾರೆ. ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಕರೆದದ್ದು ಸ್ತಂಭ ಅಲ್ಲಾಡ್ತಾ ಇರಬಹುದು, ಕರಪ್ಟೆಡ್ಡು ಆಗಿರ್ಬೋದು. ಆದರೆ ಒಂದು ಮಾಧ್ಯಮದಲ್ಲಿ ನಿಮ್ಮ ಪರವಾಗಿ ಬಂದಾಗ ಅದನ್ನು ಅನಾನೋಮಸ್ಲಿ ಅಭಿನಂದಿಸ್ತೀರಿ. ಉಪಮುಖ್ಯಮಂತ್ರಿಗಳು ಈ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಪ್ರಕರಣ ಒಂದು TV ಬಿತ್ತರಗೊಂಡಾಗ ಅಭಿನಂದಿಸಿದರು, ಅದು ಓಕೆ. ಅದೇ ನಿಮ್ಮ ವಿರುದ್ಧ ಮಾತಾಡಿದಾಗ ಅದು ತಪ್ಪಾಗುತ್ತೆ, ಅದು ಅಪರಾಧ ಆಗುತ್ತೆ, ಜನರ ಮನಸ್ಸನ್ನು ಡೈವರ್ಟ್ ಮಾಡ್ದಂಗೆ ಆಗುತ್ತೆ. ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸ್ಕೊಂಡ ರೀತಿಯಲ್ಲಿ ಮಾತಾಡ್ತೀರಿ. ನಮಗೆ ಪಾಠ ಮಾಡಲಿಕ್ಕೆ ಬರ್ತೀರಿ. ಬನ್ನಿ, ವಿಧಾನಸೌಧದಲ್ಲಿ ಒಂದಿನ ಹಿಡಿಯಲ್ಲ, ಎಲ್ಲ ಮಾಧ್ಯಮದವ್ರನ್ನ ಕರೀರಿ, ಪಾಠ ಮಾಡಿ. ಅಂದರೆ ಪತ್ರಿಕಾ ಮಾಧ್ಯಮ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಗ್ರಹಿಸುವ ಮಟ್ಟಕ್ಕೆ ಬರ್ತಾ ಇದ್ದೀರಿ. ಬಿ ಕೇರ್ಫುಲ್. ಏನು ಎಮರ್ಜೆನ್ಸಿ ಹೇರಿದ್ದೀರಿ ಅಂತ ಭಾವಿಸಿದ್ದೀರಾ? ನಮ್ಮ ಸ್ವಾತಂತ್ರ್ಯಕ್ಕೆ ನಮಗೆ ಸ್ವಾಯತ್ತೆ ಇಲ್ವಾ? ಇಡೀ ಪ್ರಕರಣವನ್ನು ನಿಮ್ಮ ಮೂಗಿನ ನೇರಕ್ಕೆ JDS ಅನ್ನು ಮುಗಿಸಲಿಕ್ಕೆ, BJP ಮತ್ತು JDS ಮೈತ್ರಿಯನ್ನು ಅಪವಿತ್ರಗೊಳಿಸಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ಅದನ್ನು ಬಳಸ್ಕೊಂಡ್ರಿ ಅನ್ನೋದಕ್ಕೆ ಬೇಕಾದಷ್ಟು ಚರ್ಚೆಗಳು, ಬೇಕಾದಷ್ಟು ಸಾಕ್ಷ್ಯಗಳು ಸಿಗ್ತಾ ಇವೆ. ಅದಲ್ಲದೆ ಇದ್ದರೆ SITಯ ಮೂಲಕ ಅಪರಾಧ ಎಸಗಿದವನು ಪ್ರಜ್ವಲ್ ರೇವಣ್ಣ. ನಿಮಗೆ ಅಷ್ಟರ ಮಟ್ಟಿಗೆ ಜವಾಬ್ದಾರಿ ಇದೆ ಅಂತಾದರೆ 21ನೇ ತಾರೀಕು ಬಿಡುಗಡೆ ಆದದ್ದು, ಏಪ್ರಿಲ್ 26ಕ್ಕೆ ಚುನಾವಣೆ ಆಗಿದೆ. ಚುನಾವಣೆ ಆದ ಮೇಲೆ ಅವನು ಹೊರಟಿದ್ದಾನೆ. ನೀವು ಅವನ ಮೇಲೆ ಯಾಕೆ ಕಣ್ಗಾವಲಿಟ್ಟಿಲ್ಲ? ಯಾಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅವನನ್ನು ತಡೆದಿಲ್ಲ? ಇಂಟರ್ಪೋಲ್ ಮೂಲಕ ಇವತ್ತು ಯಾಕೆ ತರಿಸ್ಕೊಳ್ಳುವ ದಮ್ಮನ್ನು ತೋರಿಸ್ತಾ ಇಲ್ಲ ನೀವು? ರೇವಣ್ಣ ಅವರ ಮೇಲೆ ಕಿಡ್ನ್ಯಾಪ್ ಕೇಸ್ ಹಾಕಿದ್ದರ ಬಗ್ಗೆ
ನೀವು ಎಲ್ಲಿಂದ ಸಂತ್ರಸ್ತೆಯನ್ನು ಕರ್ಕೊಬಂದ್ರಿ ಅನ್ನೋದೇ ಇವತ್ತಿಗೂ ನಿಗೂಢ. ಪಂಚನಾಮೆ ಮಾಡಿಲ್ಲ, ವಿಡಿಯೋ ರೆಕಾರ್ಡ್ ಆಗಿಲ್ಲ, ಯಾವುದೇ ದಾಖಲಾತಿಯನ್ನು ಒಪ್ಪಿಸ್ಲಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಸ್ವತಃ ಸಂತ್ರಸ್ತೆ ಹೇಳಿದ ಮಾತು ಎಷ್ಟರ ಮಟ್ಟಿಗೆ ಅದು ಸತ್ಯ ಸುಳ್ಳು ಅನ್ನೋದನ್ನು ನಿಮಗೆ ಈಗ 48-72 ಗಂಟೆ ದಾಟಿದೆ, ಆದರೆ ನೀವು ಅದನ್ನು ಪ್ರೂವ್ ಮಾಡಲಿಕ್ಕಾಗಿಲ್ಲ ನಿಮಗೆ. ಮತ್ತೆ ರೇವಣ್ಣನವರನ್ನು ಹೇಗೆ ಜೈಲಿಗೆ ಹಾಕೋದು ಅಂತ ಮತ್ತೆ ಹೊಸ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಇದನ್ನೆಲ್ಲ ನಾವು ಫೋಕಸ್ ಮಾಡಿದರೆ, ಇದನ್ನೆಲ್ಲ ಹೇಳಿದರೆ, ಇದನ್ನೆಲ್ಲ ಬಿತ್ತರಿಸಿದರೆ ಪತ್ರಿಕಾಕರ್ತರ ಬಗ್ಗೆ ನಿಮಗೆ ಬಹಳ ಬೇಸರ ಆಗುತ್ತೆ. ಅಂದರೆ ನಿಮ್ಮ ತುತ್ತೂರಿಯನ್ನಷ್ಟೇ ಊದಬೇಕು ನಾವು, ನಿಮ್ಮ ಶಂಖದ ಧ್ವನಿಯನ್ನಷ್ಟೇ ಬಿತ್ತರಿಸಬೇಕು, ನೀವು ಕರೆದಾಗ ಓಡಿ ಬರಬೇಕು, ನೀವು ಹೇಳೋ ಮಾತುಗಳನ್ನು ಪ್ರಸಾದ ಅಂತ ಸ್ವೀಕರಿಸಬೇಕು. ಆವಾಗ ನಾಡು ಸುಭಿಕ್ಷವಾಗಿದೆ, ಪತ್ರಿಕಾ ಮಾಧ್ಯಮ ಅತ್ಯಂತ ಸುಭದ್ರವಾಗಿದೆ, ಪತ್ರಕರ್ತರು ಪ್ರಾಮಾಣಿಕರಾಗಿದ್ದಾರೆ ಅಂತ ಹೇಳ್ತೀರಿ ಅಲ್ವಾ? ನಿಮ್ಮಂಥ ರಾಜಕಾರಣಿಗಳಿಂದಲೇ, ನಿಮ್ಮಂಥ ಕೊಟ್ಟಿ ರಾಜಕಾರಣಿಗಳಿಂದಲೇ ಸುಭಗರು ಮತ್ತು ಪ್ರಾಮಾಣಿಕ ಪತ್ರಕರ್ತರು ಕೂಡ ಇವತ್ತು ಹಾದಿ ತಪ್ತಾ ಇದ್ದಾರೆ, ಹಾದಿ ತಪ್ಪಿಸ್ತಾ ಇದ್ದೀರಿ. ಭ್ರಷ್ಟಾಚಾರದ ಇಡೀ ಆವುಟ ಆಕ್ಟೋಪಸ್ ಅದು ಯಾವ ರೀತಿಯಲ್ಲಿ ಇವತ್ತು ಬೆಳೆದಿದೆ ಅಂತಂದರೆ, ಮಾಧ್ಯಮವನ್ನು ಕೊಂಡುಕೊಳ್ತೇವೆ ಅನ್ನುವಂಥದ್ದು, ನ್ಯಾಯಾಂಗವನ್ನು ಕೊಂಡುಕೊಳ್ತೇವೆ ಅನ್ನುವಂಥ ದುರಹಂಕಾರಕ್ಕೆ ಮತ್ತು ದುಷ್ಟತನಕ್ಕೆ ಇಳಿದಿದ್ದೀರಿ. ಅದರ ಪರಿಣಾಮ ಇದು. ಎಲ್ಲರೂ ಒಂದೇ ಅಂತ ಭಾವಿಸಬೇಡಿ, ಎಲ್ಲರೂ ಕೆಟ್ಟೋಗಿದ್ದಾರೆ ಅಂತ ಭಾವಿಸಬೇಡಿ. ಪತ್ರಿಕಾ ಮಾಧ್ಯಮ ಇನ್ನೂ ಶುದ್ಧವಾಗಿದೆ, ಎಚ್ಚರದಲ್ಲಿದೆ. ನಿಮ್ಮ ಎಲ್ಲ ಹಠಾಟೋಪಗಳನ್ನು ಕೇಳಿಕೊಂಡು ಸಹಿಸಿಕೊಂಡು ನೀವು ಹೇಳಿದ್ದನ್ನೆಲ್ಲ ಮಾಡಿಕೊಂಡು ಇರಲಿಕ್ಕೆ ಇದು ಜೀತ ಪದ್ಧತಿ ಅಲ್ಲ. ನಿಮ್ಮ ಎಷ್ಟೋ ಪ್ರಕರಣಗಳನ್ನು ಹೊರಗಡೆ ಹಾಕಿದ್ದೇ ಪತ್ರಿಕಾ ಮಾಧ್ಯಮ, ನೆನಪಿಡಿ. ನೀವು ಮುಚ್ಚಾಕಲಿಕ್ಕೆ ಹೊರಟಂಥ ಎಷ್ಟೋ ಪ್ರಕರಣಗಳನ್ನು ಮತ್ತೆ ರೀಓಪನ್ ಮಾಡಿಸಿದ್ದು ಪತ್ರಿಕಾ ಮಾಧ್ಯಮ. ನೇಹಾ ಅವರ ಪ್ರಕರಣವನ್ನು ಹೇಗೆ ಅದ್ಭುತವಾಗಿ ಮುಗಿಸಿದ್ರಿ? 120 ದಿನ, 1 ತಿಂಗಳು ದಾಟಿದೆ, 1 ಇಂಚು ನಿಮ್ಮ ತನಿಖೆ ಮುಂದೆ ಹೋಗಿಲ್ಲ. ಸ್ಪೀಡ್ ಕೋರ್ಟನ್ನು ಮಾಡ್ತೇನೆ ಅಂತಂದರೆ ಎಲ್ಲಿದೆ ನಿಮ್ಮ ಸ್ಪೀಡ್ ಕೋರ್ಟು? ಎಲ್ಲಿದೆ? ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಬಂತು, ಆ ಪೆನ್ನಿನಿಂದ ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಟ್ರೈ ಮಾಡಿದ್ರಿ. ನೇಹನ ಪ್ರಕರಣವನ್ನು ಸಂಪೂರ್ಣವಾಗಿ ಭೂಗತಗೊಳಿಸಿದ್ರಿ. ಮತ್ತೆ ಅಂಜಲಿಯ ಬೀಭತ್ಸ ಕೊಲೆ ಆಯಿತು, ಬೀದರ್ನಲ್ಲಿ ಅತ್ಯಾಚಾರ ಆಯಿತು, ಎಲ್ಲವೂ ಆಗ್ತಾ ಇದೆ. 1400ಕ್ಕೂ ಹೆಚ್ಚು ರೇಪ್ ಕೇಸ್ ಆಗಿದೆ ನಿಮ್ಮ ಅವಧಿಯ 6 ತಿಂಗಳಲ್ಲಿ. ನಾವು ಹೇಳೋದಲ್ಲ, ತನಿಖೆಯ ರಿಪೋರ್ಟ್ ಬಂದಿದೆ. ಮತ್ತು ಮೋದಿಯವರ ಬೇಟಿ ಪಡಾವೋ ಬೇಟಿ ಬಚಾವೋಕ್ಕೆ ವ್ಯಂಗ್ಯ ಮಾಡ್ತೀರಿ. 10 ವರ್ಷದಲ್ಲಿ ಮೋದಿಯವರ ಅಧಿಕಾರದಲ್ಲಿ ಏನಾಗಿದೆ, ನಿಮ್ಮ ಈ 8ರಿಂದ 10 ತಿಂಗಳಲ್ಲಿ ಏನಾಗಿದೆ ಅನ್ನೋದನ್ನು ಮೊದಲ ಅಂಕಿಅಂಶ ತೆಗೆರಿ. 4 ತಿಂಗಳಲ್ಲೇ 1400ಕ್ಕೂ ಹೆಚ್ಚು ರೇಪ್ ಕೇಸ್ಗಳು, 1000ಕ್ಕೂ ಹೆಚ್ಚು ಕೊಲೆಗಳು, ಇವೆಲ್ಲವೂ ಆಗಿದೆಯಲ್ಲ ನಿಮ್ಮ ಕಾಲದಲ್ಲಿ. ಅದರ ರೇಷು ತೆಗೆರಿ. ಅಟಲ್ ಬ್ರಿಡ್ಜ್ ಬಗ್ಗೆ ರಶ್ಮಿಕಾ ಮಂದಣ್ಣ ಒಂದು ವಿಡಿಯೋ ಮಾಡಿ ಪ್ರಸಾರ ಮಾಡಿದರು ಅನ್ನೋ ಕಾರಣಕ್ಕಾಗಿ ಮೋದಿಯವರ ಬೂಟು ನೆಕ್ಕಬೇಡಿ ಅಂತ ಕಾಂಗ್ರೆಸ್ನವರು ಹೇಳ್ತೀರಿ. ಮಾನಗೇಡಿಗಳು. ಯಾವುದಕ್ಕೆ ಅಂತ ನೀವು ಪ್ರತಿಕ್ರಿಯಿಸ್ತೀರಿ? ಈ ದೇಶದ ಯಾವ ರೋಡಿನ ಬಗ್ಗೆ ಮಾತಾಡ್ತೀರಿ? ಭೂಗತ ರೈಲಿನ ಬಗ್ಗೆ ಮಾತಾಡ್ತಿರೋ, ಸಮುದ್ರದ ಅಡಿಯಲ್ಲಿ ರೈಲು ಓಡಿಸಿದ್ದನ್ನು ಮಾತಾಡ್ತಿರೋ, ಆಕಾಶಯಾನದ ಬಗ್ಗೆ ಅದ್ಭುತವನ್ನು ಸಾಧಿಸಿದ್ದಕ್ಕೆ ಮಾತಾಡ್ತಿರೋ, ಇಡೀ ಹಿಮಾಲಯನ್ ರೇಂಜಲ್ಲಿ 75 ವರ್ಷದಲ್ಲಿ ನೀವು ಮಾನಗೇಡಿಗಳಿಗೆ ನಿಮಗೆ 2 ರೋಡ್ ಮಾಡಲಿಕ್ಕಾಗಲಿಲ್ಲ. ಅಲ್ಲಿ ಏನೇನು ಮಾಡಿದ್ದಾರೆ ಅನ್ನೋದನ್ನು ವಿಡಿಯೋ ನೋಡಿ. ಅಂದರೆ ಇನ್ನೂ ನೀವು ಹಳೆ ಚಾಳಿಯಲ್ಲೇ ಕೂತಿದ್ದೀರಿ, ಎಮರ್ಜೆನ್ಸಿಯ ಮೂಡಲ್ಲಿ. ಅಂದರೆ ಮೋದಿಯ ಸರ್ಕಾರ ಮಾಡಿದ ಕೆಲಸವನ್ನು ಒಂದು ಸಿನಿಮಾ ತಾರೆ ಅದ್ಭುತವಾಗಿದೆ, ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನೀವು ಇಷ್ಟು ಕಳಪೆಯಾಗಿ, ಕೀಳಾಗಿ, ಕ್ಷುದ್ರವಾಗಿ ಪ್ರತಿಕ್ರಿಯಿಸ್ತೀರಿ. ನಿಮ್ಮ ಮನೋಭಾವದ ದಾಷ್ಟ್ಯದ ಪ್ರದರ್ಶನ ಅದು. ತಾಕತ್ತಿದ್ದರೆ SITಯನ್ನು ಸರಿ ಮಾಡಿ, ತಾಕತ್ತಿದ್ದರೆ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಿ. ದೇವರಾಜೇಗೌಡ ಪ್ರಜ್ವಲ್ ರೇವಣ್ಣನ ಕುಟುಂಬಕ್ಕೆ ವಿರುದ್ಧವಾಗಿ ವರ್ತಿಸಿದ್ದಾನೆ ಸತ್ಯ, ಕೋರ್ಟ್ಗೆ ಹೋಗಿದ್ದು ಸತ್ಯ. ಅವರು ಇವತ್ತಿಗೂ ಅದಕ್ಕೆ ಬೌಂಡಿಂಗಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣನ ಕುಟುಂಬದೊಟ್ಟಿಗೆ ಸಂಧಾನ ಮಾಡಿಕೊಂಡಿಲ್ಲ. ಆದರೆ
ಈ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಸರ್ಕಾರದ ಈ ಇಡೀದಾದಂಥ ಸ್ವಾರ್ಥ, ಆ ಪ್ರಕರಣವನ್ನು ಸರ್ಕಾರ ಯಾವ ರೀತಿ ಸ್ವಯಂಕೃತವಾಗಿ ಬಳಸ್ಕೊಳ್ತಾ ಇದೆ, ರಾಜಕೀಕರಣಗೊಳಿಸ್ತಾ ಇದೆ, ಮತ್ತು ಇವತ್ತು ನಡೀತಾ ಇರುವಂಥ ಚುನಾವಣೆಗೆ ಪೂರಕವಾಗಿ ಅದನ್ನು ಹೇಗೆ ಟ್ರಂಪ್ ಕಾರ್ಡಾಗಿ ಬಳಸ್ಕೊಳ್ತಾ ಇದೆ ಅನ್ನೋದರ ಬಗ್ಗೆ ಅವರು ಸಂಪೂರ್ಣವಾದ ದಾಖಲೆಗಳನ್ನು ಇಡ್ತಾ ಇದ್ದಾರೆ. ತನಿಖೆ ಮಾಡಿ, ಸುಳ್ಳಾದರೆ ಅವರನ್ನು ಹಾಕಿ ಜೈಲಿಗೆ ನೇಣಿಗೆ ಹಾಕಿ, ಪ್ರಜ್ವಲ್ನೊಟ್ಟಿಗೇನೆ. ನಿಮ್ಮ ತನಿಖೆಯ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳಿಕ್ಕಾಗದೇ ಇದ್ದವರು ಇವತ್ತಿನವರೆಗೆ ಸಾವಿರ ಪೆನ್ಡ್ರೈವ್ಗಳನ್ನು ಬೀದಿಯಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಮಾರಾಟ ಮಾಡಿದವರು, ಬಿತ್ತರಿಸಿದವರು, ಅವರು ಸಾಕ್ಷ್ಯ ಸಮೇತ ಸಿಕ್ಕಾಕೊಂಡ್ರೂ ಕೂಡ ಅವರನ್ನು ಬಂಧಿಸುವ ನಿಮಗೆ ಕನಿಷ್ಠ ಮಟ್ಟದ ಪ್ರಾಮಾಣಿಕತೆ ಇಲ್ಲ. ಮತ್ತೆ ಅದನ್ನು ಡೈವರ್ಟ್ ಮಾಡ್ತಾ ಇದ್ದೀರಿ, ಮತ್ತೆ ಅದರ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಯಾಕೆಂದರೆ ನಿಮಗೆ ಮತಯಂತ್ರಗಳು ಕೆಲಸ ಮುಗಿತಲ್ಲ, ಅದರ ಮಧ್ಯೆ ಪತ್ರಿಕಾಕರ್ತರಿಗೆ ಪಾಠ ಮಾಡುವ ದಾಷ್ಟ್ಯವನ್ನು, ಅದೂ ಚಲುವರಾಯಸ್ವಾಮಿಯವರು, ನಿಮ್ಮ ಇಡೀದಾದಂಥ ರಾಜಕೀಯ ಜೀವನದ ಹೂರಣ ಪತ್ರಿಕಾ ಮಾಧ್ಯಮದವರಿಗೆ ಗೊತ್ತಿದೆ. ನಿಮ್ಮ ರಾಜಕೀಯ ನಿಷ್ಠೆಯೂ ಗೊತ್ತು, ಪಕ್ಷ ನಿಷ್ಠೆ ಗೊತ್ತು, ವ್ಯಕ್ತಿ ನಿಷ್ಠೆ ಗೊತ್ತು, ಎಲ್ಲವೂ ಗೊತ್ತಿದೆ. ನೀವು ಪಾಠ ಮಾಡಲಿಕ್ಕೆ ಬರಬೇಡಿ. ಈ ಪಾಠವನ್ನು ತುಂಬ ಕೇಳಿದ್ದೇವೆ ಕಿವಿಗಳು. ಇಂಥ ಪ್ರೆಸ್ ಮೀಟ್ಗಳನ್ನು ಬಹಳಷ್ಟು ನೋಡಿದ್ದೇವೆ. ಕರ್ನಾಟಕದ ಮಾಧ್ಯಮ ನಿಮ್ಮಿಂದ ಹೇಳಿಸ್ಕೋಬೇಕಾಗಿಲ್ಲ. ಮೊದಲು ತಾಕತ್ತಿದ್ರೆ ಅವರ ಆರೋಪಕ್ಕೆ ಉತ್ತರ ಕೊಡಿ. ಗಂಟಲು ಒಣಗುವುದ ರೀತಿ ನಮಗೆ ಅರ್ಥ ಆಗೋದಿಲ್ಲ ಅಂತ ಭಾವಿಸಬೇಡಿ. ನಿಮ್ಮ ಧ್ವನಿ ಅಡಗಿದ್ದು ನಮಗೆ ಅರ್ಥ ಆಗೋದಿಲ್ಲ ಅಂತ ಭಾವಿಸಬೇಡಿ. ನಿಮ್ಮ ಸರ್ಕಾರಕ್ಕೂ ಕುತ್ತು ಬಂದಿದೆ. ನಾನು ರಿಲೀಸ್ ಆದರೆ ಅವತ್ತೇ ಸರ್ಕಾರ ಪತನ ಆಗತ್ತೆ ಅಂತ ಪಂಥಾವನ ಕೊಟ್ಟರು. ಅದಕ್ಕೆ ನಿಮ್ಮ ಗೃಹ ಮಂತ್ರಿಗಳೇನು ಹೇಳ್ತಾರೆ, ಹಾಗಾದರೆ ಅವರು ಜೈಲಲ್ಲೇ ಇರಬೇಕಾಗತ್ತೆ. ಆ ತಂತ್ರವನ್ನು ಮಾಡ್ತೀರಿ ತಾವು. ಅವರ ಮಾತೇನು ಬಹಳ ಹಾಸ್ಯಾಸ್ಪದವಾದದ್ದು ಅಥವಾ ಜೋಕ್ ಅಂತ ಭಾವಿಸಬೇಕಾಗಿಲ್ಲ. ನೀವು ಅವರನ್ನು ಇನ್ನೊಂದು ಕೇಸಿಗೆ ಫಿಟ್ ಮಾಡ್ತೀರಿ, ಮತ್ತೊಂದು ಕೇಸಿಗೆ ಫಿಟ್ ಮಾಡ್ತೀರಿ, ಅವರನ್ನು ಅಲ್ಲೇ ಉಳಿಸುವ ಪ್ರಯತ್ನವನ್ನು ಮಾಡ್ತೀರಿ. ಅಧಿಕಾರದ ಅಮಲು ಅಂದರೆ ಇದು, ಅಧಿಕಾರದ ದರ್ಪ ಅಂದರೆ ಇದು, ಅಧಿಕಾರದ ದುರುಪಯೋಗ ಅಂದರೆ ಇದು. ನೆನಪಿಡಿ, ಪತ್ರಿಕಾ ಮಾಧ್ಯಮದವರಿಗೆ ಪಾಠ ಮಾಡುವ ಮೂಲಕ ನಿಮ್ಮ ಒಳಗಿನ ಭಯ, ಒಳಗಿನ ನಿಮ್ಮ ಕೊಟ್ಟಿತನ, ನಿಮ್ಮ ಅಪ್ರಾಮಾಣಿಕತೆ ಮತ್ತು ದೇವರಾಜೇಗೌಡರು ಸಿಡಿಸಿದ ಈ ಬಾಂಬು ನಿಮ್ಮ ಬುಡಕ್ಕೆ ಬೆಂಕಿ ತಗಲಿದೆ ಅನ್ನೋದರ ಪರಮ ಸೂಚನೆ ಅದು. ಅದನ್ನು ಮರೆಮಾಚಲಿಕ್ಕೆ ನಿಮ್ಮಿಂದ ಆಗಿಲ್ಲ. ಪ್ರಿಯಾಂಕಾ ಖರ್ಗೆಯವಂಥ ಭಯಂಕರವಾದಂಥ ಪುಂಡಾಟಿಕೆಯ ಮಾತುಗಳನ್ನಾಡುವ ವ್ಯಕ್ತಿ, ತಾನು ಪ್ರಾಮಾಣಿಕತೆಯ ಹರಿಶ್ಚಂದ್ರನ ತುಂಡು ಅಂತ ಮಾತಾಡುವಂಥ ವ್ಯಕ್ತಿ ಇವತ್ತು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ನೀವೆಲ್ಲರೂ ಉತ್ತರದಾಯಿತ್ವವನ್ನು ಹೊರಬೇಕಾಗಿದೆ, ಇನ್ಕ್ಲೂಡಿಂಗ್ DKಶಿ, ಇನ್ಕ್ಲೂಡಿಂಗ್ ಸರ್ಕಾರ. ದೇವರಾಜೇಗೌಡನ ಬಾಯಿ ಮುಚ್ಚಿಸುವ ಪ್ರಯತ್ನವನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಆಲ್ರೆಡಿ ಎಕ್ಸ್ಪೋಸ್ಡ್, ಆಲ್ರೆಡಿ ಅದು ಸಿಡಿದ ಬಾಂಬು. ಏನಾಗಬೇಕು ಅದೆಲ್ಲವೂ ಆಗಿದೆ, ಜನಕ್ಕೆ ಅರ್ಥ ಆಗಿದೆ. ನೆನಪಿಡಿ, ಜನ ಮರಳರಲ್ಲ, ಜನ ಬುದ್ಧಿವಂತರಿದ್ದಾರೆ. ನಿಮ್ಮ ಎಲ್ಲ ನಾಟಕವೂ ಗೊತ್ತಾಗ್ತಾ ಇದೆ. ನಮಸ್ತೆ.